Hello everyone, welcome back to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 25 ಮತ್ತೆ 26ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ಗಳು ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕಿಂತ ಮುಂಚೆ ಯಾವ್ದೆಲ್ಲ ಟಾಪಿಕ್ಸ್ ನ ಕವರ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪೆಪಾರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಎರಡನೇ ಟಾಪಿಕ್ ಆಗಿ ಗರ್ಭಿಣಿ ಮಿತ್ರ ಕೋರ್ಸ್, ನಂತರ ಅಲ್ಝೈಮರ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಎಕ್ಸಾಮ್ ಅಲ್ಲಿ ಅಲ್ಝೈಮರ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವಾಟರ್ ಸ್ಪೌಟ್ಸ್ ಫಿನೋಮೆನ ಅಂದ್ರೆ ವಾಟರ್ ಸ್ಪೌಟ್ ಅಸ್ಸಾಂ ಅಲ್ಲಿ ಈಗ ಆಗಿದೆ, ಅದಕ್ಕೋಸ್ಕರ ಅದ್ರ ಬಗ್ಗೆ ನೋಡ್ತೀವಿ. ಗೂಗಲ್ ಪ್ಲಾಂಟ್ ಬಗ್ಗೆ ನೋಡ್ಕೊಳ್ತೇವೆ. ನಂತರ ಡಾಕ್ ಮಿತ್ರ ಅಂಡ್ ಡಾಕ್ ಸೇವಾ ಆಪ್ ಬಗ್ಗೆ ನೋಡ್ತೀವಿ. ನೆಕ್ಸ್ಟ್ ಆದಿವಾನಿ ಪ್ಲಾಟ್ಫಾರ್ಮ್ ಬಗ್ಗೆ ನೋಡ್ಕೊಂಡು ನಂತರ ಸ್ಮ್ಯೂ ಅನ್ನುವಂತಹ ಡಕ್, ಇದು ಡಕ್ ಸ್ಪೀಸೀಸ್, ಇದು ಕೂಡ ನ್ಯೂಸ್ ಅಲ್ಲಿ ಇದೆ, ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ವಿಶ್ವಾಮಿತ್ರಿ ರಿವರು, ನಂತರ ಗುರುವಾಯೂರ್ ಟೆಂಪಲ್. ಸೊ ಇದಿಷ್ಟು ಟಾಪಿಕ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ಪೆಪಾರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಪೆಪಾರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಈಗ ತಿರುವನಂತಪುರಂ, ಕೇರಳದ ತಿರುವನಂತಪುರಂ ಅಲ್ಲಿ ಇರುವಂತಹ ಪೆಪಾರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಮಾನ್ಸೂನ್ ಬರ್ಡ್ ಸರ್ವೆಯನ್ನ ಕಂಡಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಪೆಪಾರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ ಅಲ್ಲಿದೆ. ಇದನ್ನ 1983ರಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ನ ಮಾಡ್ಲಾಗತ್ತೆ. ಸೊ ಇದರ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಕಲಕಾಡ್, ಮುದಂತಿ ಇದರ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಕಲ್ಲಕಾಡ್ ಮತ್ತೆ ಮುಂದಂತುರಿ ಟೈಗರ್ ರಿಸರ್ವ್ ಅನ್ನ ನೋಡಬಹುದಾಗುತ್ತೆ. ಸೊ ಇದು ಎರಡೂ ಬಂದ್ಬಿಟ್ಟು ತಮಿಳುನಾಡಿಗೆ ಸೇರಿದಂತ. ನೆಕ್ಸ್ಟ್ ನಾರ್ದರ್ನ್ ರೀಜನ್, ನಾರ್ತ್ ಸೈಡ್ ಬಂದ್ರೆ ಪಲೋಡೆ ರಿಸರ್ವ್ ಫಾರೆಸ್ಟ್ ಅನ್ನ ನೋಡ್ತೇವೆ. ಹಾಗೆ ಸೌತ್ ಬಂದ್ರೆ ನಯ್ಯಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ನೋಡಬಹುದಾಗತ್ತೆ. ಸೊ ಪೆಪಾರಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಾರ್ಡರ್ ಅಲ್ಲಿ ಯಾವ್ದ್ಯಾವ್ದು ಅನ್ನೋದು ಕೂಡ ನಮ್ಗೆ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇಲ್ಲಿಯ ವೆಜಿಟೇಷನ್ ನ ನೋಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ವೆಜಿಟೇಷನ್ ಬಗ್ಗೆ ಕೂಡ ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ, ಕರೆಕ್ಟ್ ಇಲ್ಲ? ಸೊ ವೆಜಿಟೇಷನ್ ನ ನೋಡ್ಕೊಂಡ್ರೆ ಟ್ರಾಪಿಕಲ್ ಎವರ್ ಗ್ರೀನ್ ಫಾರೆಸ್ಟ್ ಅನ್ನ ನೋಡ್ತೇವೆ, ಮಾಯಿಸ್ಟ್ ಮಿಕ್ಸ್ಡ್ ಡೆಸಿಡಿಯಸ್ ಫಾರೆಸ್ಟ್ ಅನ್ನ ನೋಡ್ತೀವಿ, ಜೊತೆಗೆ ಸೆಮಿ ಎವರ್ ಗ್ರೀನ್ ಫಾರೆಸ್ಟ್ ಅನ್ನ ಕೂಡ ನಾವು ನೋಡಬಹುದಾಗುತ್ತೆ. ಸ್ಪೀಸೀಸ್ ಗಳು ಏಷ್ಯನ್ ಎಲಿಫೆಂಟ್, ಲೆಪರ್ಡ್, ಟೈಗರ್, ಹೀಗೆ ಬೇರೆ ಬೇರೆ ಸ್ಪೀಸೀಸ್ ಗಳನ್ನ ನಾವು ಪೆಪಾರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಕಾಣಬಹುದು. ಸೊ ಇದಿಷ್ಟು ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಪೆಪಾರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇಟ್ ಈಸ್ ಲೊಕೇಟೆಡ್ ಇನ್ ದ ಕ್ಯಾಚ್ಮೆಂಟ್ ಏರಿಯಾ ಆಫ್ ದ ಕರಮಾನ ರಿವರ್. ಸೊ ಕರಮಾನ ರಿವರ್ ಇದು ಕರೆಕ್ಟ್ ಆದಂತಹ ಉತ್ತರ. ನೆಕ್ಸ್ಟ್ ಕರಮಾನ ರಿವರು ಪೆಪಾರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗಡೆ ಫ್ಲೋ ಆಗುತ್ತೆ. ಇಲ್ಲಿ ಪೆಪಾರಾ ಡ್ಯಾಮ್ ಅನ್ನು ಕೂಡ ಕರಮಾನ ರಿವರಿಗೆ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ. ಇಟ್ ಶೇರ್ಸ್ ಬೌಂಡ್ರಿ ವಿತ್ ದ ಕಲ್ಲಕಾಡ್ ಮುಂದತ್ತುರೈ ಟೈಗರ್ ರಿಸರ್ವ್, ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದ್ಬಿಟ್ಟು 1 and 2 ಎರಡು ಕೂಡ ಕರೆಕ್ಟ್ ಆದಂತಹ ಉತ್ತರ. ನೆಕ್ಸ್ಟ್ ಎರಡನೆಯ ಟಾಪಿಕ್ ಗರ್ಭಿಣಿ ಮಿತ್ರ ಕೋರ್ಸ್. ಗರ್ಭಿಣಿ ಮಿತ್ರ ಕೋರ್ಸ್ 2026-27 ಅಕಾಡೆಮಿಕ್ ಸೆಷನ್ ಅಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ, ಏನ್ ಮಾಡಿದೆ ಅಂತ ಹೇಳಿದ್ರೆ ಹೊಸದಾಗಿ ಡೆಲ್ಲಿಯಲ್ಲಿ ಗರ್ಭಿಣಿ ಮಿತ್ರ ಕೋರ್ಸ್ ಅನ್ನ ಲಾಂಚ್ ಮಾಡಿದೆ ಡೆಲ್ಲಿಯಲ್ಲಿ. ಸೊ ಯಾರು ಲಾಂಚ್ ಮಾಡಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಇದನ್ನ ಮಿನಿಸ್ಟ್ರಿ ಆಫ್ ಆಯುಷ್ ಅಂಡರ್ ಅಲ್ಲಿ, ಯಾವ ಮಿನಿಸ್ಟ್ರಿ ಅಂತ ಕೂಡ ಕೇಳ್ತಾರೆ, ಮಿನಿಸ್ಟ್ರಿ ಆಫ್ ಆಯುಷ್ನ ಅಡಿಯಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದದವರು ಆ ಗರ್ಭಿಣಿ ಮಿತ್ರ ಕೋರ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದೊಂದು ಸ್ಟ್ರಕ್ಚರ್ಡ್ ಹೆಲ್ತ್ ಕೇರ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. ಇದರಲ್ಲಿ ಲೈಫ್ ಸ್ಟೈಲ್ ಗೈಡೆನ್ಸ್, ಹೆಲ್ತ್ ಎಜುಕೇಶನ್, ಪ್ರೆಗ್ನೆನ್ಸಿ, ಪೋಸ್ಟ್ ನಾಟಲ್ ಪೀರಿಯಡ್ ಅಲ್ಲಿ ಹೇಗೆ ಇರಬೇಕು, ಅದನ್ನ ಕಮ್ಯುನಿಟಿ ಸಪೋರ್ಟ್ ಇಂದ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನುವಂತಹ ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡಿರೋದು ಇದರ ಗುರಿಯಾಗಿದೆ. ಸೊ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದದವರು ಈ ಕೋರ್ಸ್ ಅನ್ನ ಸೊಸೈಟಲ್ ಓರಿಯೆಂಟೇಶನ್ ಪ್ರೋಗ್ರಾಮ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಕೋರ್ಸ್ಗೆ ವಾಲಂಟಿಯರ್ಸ್ ಬೇಕು ಅಲ್ವಾ, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಕೂಡ ಇಟ್ಟಿದ್ದಾರೆ. ಗರ್ಭಿಣಿ ಮಿತ್ರ ಪ್ರೋಗ್ರಾಮ್ಗೆ ಎಲಿಜಿಬಲ್ ಹೇಗಾಗಬಹುದು ಅಂತ ಹೇಳಿದ್ರೆ
+2ನ ಪಾಸ್ ಮಾಡಿರ್ಬೇಕು, ಅಥವಾ +2 ಅಲ್ಲಿ ಇರೋರು ಕೂಡ ಅಪ್ಲೈಯನ್ನ ಮಾಡಬಹುದಾಗತ್ತೆ. ಅಂಡ್ 18 ವರ್ಷ ತುಂಬಿರ್ಬೇಕು ಅಪ್ಲೈ ಮಾಡುವಾಗ. ಮತ್ತೆ ಈವೆನ್ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಗರ್ಭಿಣಿ ಅವ್ರಿಗೆ ಯಾವ್ಯಾವ ಕೋರ್ಸಸ್ ಅಲ್ಲಿ ಸಿಗುತ್ತೆ, ಅಸಿಸ್ಟ್ ಮಾಡಬಹುದು ಅಂತ ಹೇಳಿದ್ರೆ, ಗರ್ಭಿಣಿ ಮಿತ್ರ ಅಸಿಸ್ಟೆಂಟ್ ಆಗಿ ತಗೋತಾರೆ, ಪ್ರೀ ನಾಟಲ್ ಮತ್ತೆ ಪೋಸ್ಟ್ ನಾಟಲ್ ಕೇರ್ ಅಸಿಸ್ಟೆಂಟ್ ಆಗು ಕೂಡ ತಗೋತಾರೆ, ಜೊತೆಗೆ ಆಂಟಿನಾಟಲ್ ವೆಲ್ನೆಸ್ ಗೈಡ್ಸ್ ಆಗು ಕೂಡ ತಗೋತಾರೆ, ಜೊತೆಗೆ ಮೆಟರ್ನಲ್ ಹೆಲ್ತ್ ಸಪೋರ್ಟ್ ವರ್ಕರ್ ಆಗಿ ಕೂಡ ಅವರು ಜಾಯಿನ್ ಆಗಬಹುದಾಗತ್ತೆ. ಸೊ ಇದು ಗರ್ಭಿಣಿ ಮಿತ್ರ ಪ್ರೋಗ್ರಾಮ್ ನ ಅಡಿಯಲ್ಲಿ ಹೇಗೆ ಜಾಯಿನ್ ಆಗಬಹುದು ಕೋರ್ಸ್ ಅಲ್ಲಿ ವಾಲಂಟಿಯರ್ಸ್ ಆಗಿ. ಇರೋದ್ ಎರಡೇ ಕ್ರೈಟೀರಿಯಾ, ಒಂದು +2 ಮತ್ತೆ 18 ಇಯರ್ ಆಗಿರ್ಬೇಕು. ಈ ಕೋರ್ಸ್ ಬಂದ್ಬಿಟ್ಟು 6 ತಿಂಗಳ ಒಂದು ಆಫ್ಲೈನ್ ಟ್ರೈನಿಂಗ್ ಕೋರ್ಸ್. ಸೊ ಮಂಡೇ ಟು ಫ್ರೈಡೆ ಈ ಕೋರ್ಸ್ ಇರುತ್ತೆ. ಅಂಡ್ ಆಲ್ಸೋ 3 PM to 5 PM ಟೈಮಿಂಗ್ಸ್ ಅಲ್ಲಿ ರನ್ ಆಗತ್ತೆ. ಟ್ರೆಡಿಷನಲ್ ಆಯುರ್ವೇದಿಕ್ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಗರ್ಭಿಣಿ ಪರಿಚಾರ್ಯ ಅಂದ್ರೆ ಆಂಟಿನೆಟಲ್ ಕೇರ್, ಗರ್ಭಿಣಿ ಪರಿಚಾರ್ಯ ಅಂದ್ರೆ ಆಂಟಿನೆಟಲ್ ಕೇರ್ ಅಂತ ಅರ್ಥ. ನೆಕ್ಸ್ಟ್ ಸುತಿಕ ಪರಿಚಯ ಅಂತ ಹೇಳಿದ್ರೆ ಪೋಸ್ಟ್ ನಾಟಲ್ ಕೇರು, ಜೊತೆಗೆ ಗರ್ಭಧಾನ ವಿಧಿ ಅಂತ ಅಂದ್ರೆ ಪ್ರೀ ಕನ್ಸೆಪ್ಷನಲ್ ಕೇರ್. ಅಂಡ್ ಆಲ್ಸೋ ಇದರ ಜೊತೆಯಲ್ಲಿ ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋದು, ಸ್ಯಾನಿಟೈಸೇಷನ್, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್, ಮತ್ತೆ ವರ್ಕ್ ಪ್ಲೇಸ್ ಸೇಫ್ಟಿ, ಇದ್ರ ಬಗ್ಗೆ ಕೂಡ ಗೈಡೆನ್ಸ್ ಅನ್ನ ಕೊಡ್ಲಾಗುತ್ತೆ. ಸೊ ಎಂಟೈರ್ ಆಗಿ ಹೇಳ್ಬೇಕಂದ್ರೆ ವಿಮೆನ್ ಸೇಫ್ಟಿ ಬಗ್ಗೆನೇ ಇರೋದು ಈ ಗರ್ಭಿಣಿ ಮಿತ್ರ ಕೋರ್ಸಸ್. ಸೊ ಇದರಿಂದ ಚಿಕ್ಕ ಮಕ್ಕಳು ಸಾಯೋದು ಅಥವಾ ಗರ್ಭಿಣಿಯರು ಸಾಯೋದು ಇದನ್ನ ಕಂಟ್ರೋಲ್ ಮಾಡಬಹುದು ಅನ್ನೋದು ಈ ಒಂದು ಕೋರ್ಸಿನ ಇಂಟೆನ್ಷನ್. ನೆಕ್ಸ್ಟ್ ಇದ್ರ ಮೇಲೆ ಕ್ವಶನ್ ನೋಡ್ಕೊಂಡ್ರೆ, ವಿತ್ ರೆಫರೆನ್ಸ್ ಟು ದ ಗರ್ಭಿಣಿ ಮಿತ್ರ ಕೋರ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಒನ್, ಇಟ್ ಇಸ್ ಅನ್ ಇನಿಷಿಯೇಟಿವ್ ಇಂಪ್ಲಿಮೆಂಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಮಿನಿಸ್ಟ್ರಿ ಆಫ್ ಆಯುಷ್ ಕಡೆಯಿಂದ ಬಂದಿರುವಂತಹ ಪ್ರೋಗ್ರಾಮ್ ಇದು. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಅಂಡ್ ಆಲ್ಸೋ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದಿಕ್ ಅವರು ತಂದಿರೋದು. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. Second one, it trains personal based on traditional Ayurvedic concepts like Sutika Parichaya. Idu kuda correct. So answer bandu 2 only is the right answer. Next, third topic, Alzheimer's disease. Alzheimer's disease ಬಗ್ಗೆ ನೋಡೋಣ. ಇದೊಂದು ಪ್ರೋಗ್ರೆಸಿವ್ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್. ನೆನ್ಪಿರೋದೆಲ್ಲ ನಾವೇನೇನ್ ಓದಿರ್ತೀವಿ ಅಥವಾ ಏನೇನ್ ಇರುತ್ತೆ ಅದೆಲ್ಲ ಮರ್ತೋಗುತ್ತೆ. ಸೊ ಅಲ್ಝೈಮರ್ ಆಗೋದಕ್ಕಿಂತ ಮುಂಚೆ ಡಿಮ್ನಿಷಿಯಾ ಸ್ಟಾರ್ಟ್ ಆಗತ್ತೆ. ಸೊ ಈಗ ಏನಾಗತ್ತೆ ಅಂದ್ರೆ ಮೆಮೊರಿ ಲಾಸ್ ಆಗುತ್ತೆ, ಕಾಗ್ನಿಟಿವ್ ಡಿಕ್ಲೈನ್ ಮತ್ತೆ ಬಿಹೇವಿಯರಲ್ ಇಂಪೈರ್ಮೆಂಟ್ ಕೂಡ ಆಗತ್ತೆ. ಯೂಶಲಿ ನಮ್ಮ ಬ್ರೈನ್ ಮತ್ತೆ ಕಮ್ಯುನಿಕೇಶನ್ ನಡುವೆ ಡಿಸ್ರಪ್ಟ್ ಆಗುತ್ತೆ. ಸೊ ಅದನ್ನ ನಾವು ಅಲ್ಝೈಮರ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಯೂಶಲಿ ಈಗ 60 to 80% ಆಫ್ ದ ವರ್ಲ್ಡ್ ವೈಡ್ ಎಲ್ಡರ್ ಪೀಪಲ್ಸ್ ಗಳಿಗೆ ಅಲ್ಝೈಮರ್ ಡಿಸೀಸು ಅಟ್ಯಾಕ್ ಆಗಿರೋದನ್ನ ನೋಡಬಹುದಾಗತ್ತೆ. ಅಂಡ್ ಆಲ್ಸೋ ಯೂಶಲಿ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜೆನೆಟಿಕ್ ಮತ್ತೆ ಎನ್ವಿರಾನ್ಮೆಂಟಲ್, ಈವನ್ ದ ಲೈಫ್ ಸ್ಟೈಲ್ ಇಂದ ಕೂಡ ಅಲ್ಝೈಮರ್ಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಇದು ಯಾವುದೇ ರೀತಿಯಾದಂತಹ ಕ್ಯೂರ್ ಇಲ್ಲ ಅಥವಾ ಮೆಡಿಸನ್ ಆಗ್ಲಿ ಟ್ರೀಟ್ಮೆಂಟ್ ಆಗ್ಲಿ ಈ ಒಂದು ಡಿಸೀಸಿಗೆ ಇಲ್ಲ. ಸೊ ಯೂಶಲಿ ಹೇಗಾಗುತ್ತೆ ಇದು ಅಂತ ಹೇಳಿದ್ರೆ, ಅಮಿಲಾಯ್ಡ್ ಬೀಟಾ ಅಂತ ಇರುತ್ತೆ. ಇದು ಫೋಲ್ಡಿಂಗ್ ಆಗೋದ್ರಿಂದ ನ್ಯೂರೋಟಾಕ್ಸಿಕ್ ಎಕ್ಸ್ಟ್ರಾ ಸೆಲ್ಯುಲರ್ ಪ್ಲಾಕ್ಯೂ ಕ್ರಿಯೇಟ್ ಆಗುತ್ತೆ. ಇದರಿಂದ ಮೆಮೊರಿ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸ್ಟೇಜ್ ಬಂದು ಡಿಮ್ನಿಷಿಯಾ, ಅದಾದ್ಮೇಲೆ ಅಲ್ಝೈಮರ್ ಕ್ರಿಯೇಟ್ ಆಗುತ್ತೆ. ಇದ್ರ ಮೇಲೆ ಕ್ವಶನ್ ನೋಡ್ಕೊಳ್ಳೋಣ. ರಿಗಾರ್ಡಿಂಗ್ ಅಲ್ಝೈಮರ್ಸ್ ಡಿಸೀಸ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is the most common cause of dementia worldwide. Idu correct. Next, second statement. Central to pathology is the aggregation of amyloid beta plaques. Idu kuda correct. So answer banbitu both 1 and 2 is the right answer. Next, fourth topic, water spout phenomenon. Water spout. ಅಸ್ಸಾಂ ರೀಜನ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬ್ರಹ್ಮಪುತ್ರ ನದಿ ಇದೆ ಅಲ್ಲ. ಸೊ ಈ ಬ್ರಹ್ಮಪುತ್ರ ನದಿಯಲ್ಲಿ ನಾವು ವಾಟರ್ ಸ್ಪೌಟ್ ಅನ್ನ ಐಡೆಂಟಿಫೈನ ಮಾಡಿದ್ದಾರೆ. ಸೊ ವಾಟ್ ಎಕ್ಸಾಕ್ಟ್ಲಿ ದ ವಾಟರ್ ಸ್ಪೌಟ್ ಇಸ್, ಇಮ್ಯಾಜಿನ್ ನೋಡ್ಕೊಬಹುದು.
ಕರೆಕ್ಟ್ ಅಲ್ಲ? ಸೊ ಏನಾಗ್ತಾ ಇದೆ, ಲಾರ್ಜ್ ಕಾಲಮ್ ಆಫ್ ಏರ್ ಮತ್ತೆ ಮಾಯ್ಸ್ಟ್ ಕಂಟಿನ್ಯೂಸ್ ಆಗಿ ರೊಟೇಟ್ ಆಗ್ತಾ ಇದೆ. ಎಲ್ಲಿ? ವಾಟರ್ ಬಾಡಿ ಮೇಲ್ಗಡೆ. ಕರೆಕ್ಟ್ ಅಲ್ವಾ? ಸೊ ಅದನ್ನ ನಾವು ವಾಟರ್ ಸ್ಪೌಟ್ ಅಂತ ಹೇಳಿ ಕರೀತೇವೆ. ಲಾರ್ಜ್ ಕಾಲಮ್ ಆಫ್ ಏರ್ ಅಂಡ್ ಮಿಸ್ಟ್ ಕಂಟಿನ್ಯೂಸ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ ವಾಟರ್ ಬಾಡಿ ಮೇಲ್ಗಡೆ, ಅದನ್ನ ನಾವು ವಾಟರ್ ಸ್ಪೌಟ್ ಅಂತ ಹೇಳ್ಬಿಟ್ಟು ಕರಿತೇವೆ. ಲಾಸ್ಟ್ ಯೂಶಲಿ 10 ರಿಂದ 15 ನಿಮಿಷ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಜೊತೆಗೆ 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ 15 ಮಿನಿಟ್ಸ್ ಮ್ಯಾಕ್ಸಿಮಮ್. ಅಂಡ್ ಆಲ್ಸೋ ಆವರೇಜ್ ವಾಟರ್ ಸ್ಪೌಟ್ ಹೈಟ್ ಬಂದ್ಬಿಟ್ಟು 165 ಫೀಟ್ ಹೈಟ್ ಇರುತ್ತೆ. ಅಂಡ್ ಆಲ್ಸೋ ಡಯಾಮೀಟರ್ ಕೂಡ 165 ಫೀಟ್ ಇರುತ್ತೆ. ಅಂಡ್ ದ ವಿಂಡ್ ಸ್ಪೀಡ್ ಇಸ್ 100 km/h. ಸೊ 100 km/h ಅಂತ ಹೇಳಿದ್ರೆ ಹೆವಿ ಸ್ಪೀಡ್ ಆಗಿ ರೊಟೇಟ್ ಆಗ್ತಿರೋದನ್ನ ನಾವು ವಾಟರ್ ಸ್ಪೌಟ್ಸ್ ಗಳನ್ನ ಕಾಣಬಹುದಾಗುತ್ತೆ. ಸೊ ಈ ವಾಟರ್ ಸ್ಪೌಟ್ಸ್ ಯೂಶಲಿ ಯಾವಾಗ ನಮ್ಗೆ ಹೈ ಲೆವೆಲ್ ಆಫ್ ಹ್ಯೂಮಿಡಿಟಿ ಇರುತ್ತೆ ಅಥವಾ ವಾರ್ಮ್ ಟೆಂಪರೇಚರ್ ಇರುತ್ತೆ ಆಗ ಕ್ರಿಯೇಟ್ ಆಗುತ್ತೆ. ಅಂಡ್ ಆಲ್ಸೋ ಇದರಲ್ಲಿ 2 ತರ ವಾಟರ್ ಸ್ಪೌಟ್ ಇದೆ. ಒಂದು ಟಾರ್ನಡಿಕ್ ವಾಟರ್ ಸ್ಪೌಟ್, ಟಾರ್ನಡಿಕ್ ವಾಟರ್ ಸ್ಪೌಟ್. ಸೊ ಟಾರ್ನಡಿಕ್ ವಾಟರ್ ಸ್ಪೌಟ್ ಅಂತ ಹೇಳಿದ್ರೆ ಯೂಶಲಿ ವಾಟರ್ ವಾಟರ್ ಇಂದ ಲ್ಯಾಂಡ್ ಕಡೆಗೆ ಮೂವ್ ಆಗುತ್ತೆ ಅಥವಾ ಲ್ಯಾಂಡ್ ಇಂದ ವಾಟರ್ ಕಡೆಗೆ ಮೂವ್ ಆಗುತ್ತೆ. ಸೊ ಯೂಶಲಿ ಇದು ತುಂಬಾ ಸಿವಿಯರ್ ಥಂಡರ್ಸ್ಟಾರ್ಮ್ ಮತ್ತೆ ಹೈ ವಿಂಡ್ಸ್ ಇಂದ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಫೇರ್ ವೆದರ್ ವಾಟರ್ ಸ್ಪೋರ್ಟ್ಸ್ ತುಂಬಾ ರಿಗೋರಸ್ ಏನಲ್ಲ ಇದು. ಫಾರ್ಮಡ್ ಅಂಡರ್ ದ ಕಾಲಮ್ ಆಫ್ ಕಂಡೀಷನ್ಸ್ ಅಲಾಂಗ್ ದ ಡಾರ್ಕ್ ಫ್ಲಾಟ್ ಬೇಸ್ ಆಫ್ ದ ಸ್ಕೈ. ಅಂಡ್ ಇದು ಕಾಲಮ್ ಆಫ್ ಕ್ಲೌಡ್ಸ್ ಅನ್ನ ಡೆವಲಪ್ ಮಾಡುತ್ತೆ. ಯಾವುದು? ಫೇರ್ ವೆದರ್ ವಾಟರ್ ಸ್ಪೋರ್ಟ್. ತುಂಬಾ ರಿಗೋರಸ್ ಏನಲ್ಲ ಇದು. ಸೊ ಇದರ ಮೇಲೆ ಕ್ವಶನ್ ನೋಡ್ಕೊಳ್ಳೋಣ. Which of the following statement best describes a fair weather water sport? First statement, it forms under calm conditions and develops from water surface upward. Idu correct. Second statement, it is highly associated with severe thunderstorm and frequent lightning. Illa. Second one wrong. ಸೊ ಹಾಗಾಗಿ ಆನ್ಸರ್ ಬಂದ್ಬಿಟ್ಟು 1 ಓನ್ಲಿ ಇಸ್ ದ ರೈಟ್ ಆನ್ಸರ್. ಯೂಶಲಿ ಟಾರ್ನಾಡಿಕ್ ವಾಟರ್ ಸ್ಪೋರ್ಟ್ಸ್ ಸಿವಿಯರ್ ಥಂಡರ್ಸ್ಟಾರ್ಮ್ ಗೆ ರಿಲೇಟ್ ಆಗಿರುತ್ತೆ ಹೊರತು ಫೇರ್ ವೆದರ್ ವಾಟರ್ ಸ್ಪೋರ್ಟ್ ಅಲ್ಲ. ಇಫ್ ಇನ್ ಕೇಸ್ ಇಲ್ಲೇನಾದ್ರೂ ಟಾರ್ನಾಡಿಕ್ ವಾಟರ್ ಸ್ಪೋರ್ಟ್ ಅಂತಿದ್ರೆ ಅದು ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಕೊಟ್ಟಿರೋದವರು ಫೇರ್ ವೆದರ್ ವಾಟರ್ ಸ್ಪೋರ್ಟ್ ಆಗಿರೋದ್ರಿಂದ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಆನ್ಸರ್ ಬಂದು 1 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಗೂಗಲ್ ಪ್ಲಾಂಟ್. ಗೂಗಲ್ ಪ್ಲಾಂಟ್ ಇದೊಂದು ಸ್ಪೈನಿ ಶರ್ಬ್ ಅಥವಾ ಸ್ಮಾಲ್ ಟ್ರೀ. ಇಂಡಿಯಾದಲ್ಲಿ ಅರೇಬಿಯಾ, ಪಾಕಿಸ್ತಾನಲ್ಲಿ ನೋಡಬಹುದಾಗತ್ತೆ. ಯೂಶಲಿ ಅರೈಡ್ ಕಂಡೀಷನ್ ಅಲ್ಲಿ ಬೆಳೆಯುತ್ತೆ. ಅರೈಡ್ ಕಂಡೀಷನ್ ಅಂಡ್ ಆಲ್ಸೋ ರಾಕಿ ಟ್ರ್ಯಾಕ್ಸ್ ಇರೋ ಕಡೆ ಬೆಳೆಯುತ್ತೆ. ಭಾರತದಲ್ಲಿ ನಾವು ಸಪರೇಟ್ ಆಗಿ ನೋಡ್ಕೊಂಡ್ರೆ ಎಲ್ಲೆಲ್ಲಿ ಬೆಳೆಯುತ್ತೆ ಅಂತ ಹೇಳಿದ್ರೆ ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಕರ್ನಾಟಕ ಹೀಗೆ ಹಲವಾರು ರಾಜ್ಯಗಳಲ್ಲಿ ನಾವು ಈ ಒಂದು ಸ್ಪೀಸೀಸ್ ಅನ್ನ ನೋಡಬಹುದಾಗುತ್ತೆ. ಯೂಶಲಿ ಸ್ಯಾಂಡಿ ಟು ಸಿಲ್ಟ್ ಲೂಮಿ ಸಾಯಿಲ್ ಅಲ್ಲಿ ನೋಡ್ತೇವೆ. ವಿಚ್ ಆರ್ ಪೋರ್ ಇನ್ ಆರ್ಗ್ಯಾನಿಕ್ ಮ್ಯಾಟ್ರಿಕ್ಸ್. ಕರೆಕ್ಟ್ ಅಲ್ವಾ? ಅಂಡ್ ರಿಚ್ ಇನ್ ಸ್ಯಾಲಿನಿಟಿ. ಕರೆಕ್ಟ್ ಅಲ್ವಾ? ಸೊ ಇದರಿಂದ ಈ ಗೂಗಲ್ ಪ್ಲಾಂಟ್ ಇದೆಯಲ್ಲ, ಈ ಗೂಗಲ್ ಪ್ಲಾಂಟ್ ಇಂದ ನರ್ವಸ್ ಡಿಸೀಸ್ ಅನ್ನ ಮಿಟಿಗೇಟ್ ಮಾಡಬಹುದು. ಅಂಡ್ ಆಲ್ಸೋ ಮರಸುಮಸ್ ಮತ್ತೆ ನರ್ವಸ್ ಡಿಸೀಸ್ ಅನ್ನ ಮಿಟಿಗೇಟ್ ಮಾಡಬಹುದು. ಲ್ಯಾಪ್ರಸಿ, ಆಯುರ್ವೇದಿಕ್ ಮೆಡಿಸಿನ್ಸ್ ಆಗೋ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದರ ಬಗ್ಗೆ ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಗೂಗಲ್ ಪ್ಲಾಂಟ್. It thrives primarily in the heavy rainfall region of Western Ghats. First one wrong. Arid condition. Correct alla? Next, second one, its extract targets the francoid X receptor to regulate cholesterol. Idu correct. So answer bandu 2 only is the right answer. Next, Dark Mitra, Dark Seva apps. ಡಾರ್ಕ್ ಮಿತ್ರ, ಡಾರ್ಕ್ ಸೇವಾ ಆಪ್. ಡಾರ್ಕ್ ಮಿತ್ರ ಮತ್ತೆ ಡಾರ್ಕ್ ಸೇವಾ. ಡಾರ್ಕ್ ಮಿತ್ರ ಅಂತ ಹೇಳಿದ್ರೆ ಮೊಬೈಲ್ ಇಂಟರ್ಫೇಸ್ ಫಾರ್ ಟ್ರಾನ್ಸಾಕ್ಷನ್ಸ್ ಅಂಡ್ ರೂರಲ್ ಅಸಿಸ್ಟೆನ್ಸ್. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಯಾವ್ದನ್ನ? ಡಾರ್ಕ್ ಮಿತ್ರವನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಯೂನಿಫೈಡ್ ಆಪರೇಷನಲ್ ಪ್ಲಾಟ್ಫಾರ್ಮ್ ಇರುತ್ತೆ. ಯೂಶಲಿ ಎಲ್ಲಾ ಕಡೆ 1.4 lakh
ಪೋಸ್ಟ್ ಆಫೀಸ್ ಬ್ರಾಂಚ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಡೆವಲಪ್ ನ ಯಾರು ಮಾಡಿರೋದು, ಎಕ್ಸಾಮ್ ಅಲ್ಲಿ ಯಾರು ಡೆವಲಪ್ ಮಾಡಿರೋದು ಅಂತ ಕೂಡ ಕ್ವಶನ್ ನ ಕೇಳ್ತಾರೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಯಾರು ಡೆವಲಪ್ ಮಾಡಿದ್ದಾರೆ ಅನ್ನೋದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್. ಇದನ್ನ ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಪೋಸ್ಟಲ್ ಟೆಕ್ನಾಲಜಿ, ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಪೋಸ್ಟಲ್ ಟೆಕ್ನಾಲಜಿ. ಸೊ ಇವರು ಡೆವಲಪ್ ಮಾಡಿದ್ದಾರೆ ಅಂಡರ್ ದ ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿಯ ಅಡಿಯಲ್ಲಿ. ಇದರಿಂದ ಪೋಸ್ಟ್ ಮಾಸ್ಟರ್ಸ್ಗೆ ಪೇಪರ್ಲೆಸ್ ವರ್ಕ್ ಅನ್ನ ಮಾಡಬಹುದು, ಹಾಗೆ ರಿಯಲ್ ಟೈಮ್ ಪೋಸ್ಟಲ್ ಮತ್ತೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಡಾಕ್ ಸೇವಾ ಆಪ್. ಸೊ ಡಾಕ್ ಸೇವಾ ಆಪ್ ಬಂದ್ಬಿಟ್ಟು ಇದರಲ್ಲಿ ಭಾಷಿಣಿಯನ್ನ ಯೂಸ್ ಮಾಡಲಾಗಿದೆ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಜನರಿಗೆ, ಸಿಟಿಸನ್ಸ್ಗೆ 24/7 ಪೋಸ್ಟಲ್ ಸರ್ವಿಸ್ ಆಕ್ಸೆಸ್ ಅನ್ನ ಕೊಡೋದು. ಸೊ ಇದರಲ್ಲಿ ಯಾಕೆ ಭಾಷಿಣಿಯನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಭಾಷಿಣಿ ಸಪೋರ್ಟ್ಸ್ 23 ಲ್ಯಾಂಗ್ವೇಜ್ ಆಫ್ ದ ಇಂಡಿಯನ್ ಲ್ಯಾಂಗ್ವೇಜ್, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಯೂಸರ್ ಫ್ರೆಂಡ್ಲಿ ಆಗಿ ವರ್ಕ್ ಆಗ್ಲಿ ಅಂತ ಹೇಳ್ಬಿಟ್ಟು ಭಾಷಿಣಿಯನ್ನ ಇದರಲ್ಲಿ ಯೂಸ್ ಮಾಡಲಾಗಿದೆ. ಸೊ ಡಾಕ್ ಸೇವಾವನ್ನ ಯೂಸ್ ಮಾಡಿಕೊಂಡು ಟ್ರ್ಯಾಕಿಂಗ್, ಬುಕ್ಕಿಂಗ್ ಮತ್ತೆ ಕಂಪ್ಲೇಂಟ್ಸ್, ಪಿನ್ ಕೋಡ್ ಲೊಕೇಶನ್ಸ್, ಫಿನಾನ್ಷಿಯಲ್ ಕ್ಯಾಲ್ಕುಲೇಟರ್ಸ್, ಸೊ ಹೀಗೆ ಹಲವಾರು ಕೆಲಸಗಳನ್ನ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಡಾಕ್ ಮಿತ್ರ ಮತ್ತೆ ಡಾಕ್ ಸೇವಾದ ಬಗ್ಗೆ. ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ಡಾಕ್ ಮಿತ್ರ ಅಪ್ಲಿಕೇಶನ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಡಿಸೈನ್ಡ್ ಫಾರ್ facilitating drone delivery of postal services in rural areas. Wrong. ಡಾಕ್ ಮಿತ್ರ ಆ ತರ ಕೆಲಸಗಳನ್ನು ಮಾಡುದಿಲ್ಲ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಸೊ ಡಾಕ್ ಮಿತ್ರ ಬಂದ್ಬಿಟ್ಟು IT ಮಾಡರ್ನೈಸೇಷನ್ ಮಾಡೋದಕ್ಕೆ, ಕರೆಕ್ಟ್ ಅಲ್ವಾ? ಪೋಸ್ಟ್ ಆಫೀಸರ್ಸ್ಗೆ ಹೆಲ್ಪ್ ಮಾಡುತ್ತೆ ರಿಯಲ್ ಟೈಮ್ ಆಕ್ಸೆಸ್ ಎಲ್ಲ ಮಾಡೋದಕ್ಕೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಸೆಕೆಂಡ್ ಒನ್, ಎನೇಬ್ಲಿಂಗ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಟು ಅಂಡರ್ಟೇಕ್ ಪೇಪರ್ಲೆಸ್ ಪೋಸ್ಟಲ್ ಅಂಡ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್. ಸೊ ಇದು ಕರೆಕ್ಟ್. ಸೊ ಆನ್ಸರ್ ಬಂದ್ಬಿಟ್ಟು 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಆದಿವಾನಿ ಪ್ಲಾಟ್ಫಾರ್ಮ್. ಆದಿವಾನಿ ಪ್ಲಾಟ್ಫಾರ್ಮ್ ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ಡ್ ಪ್ಲಾಟ್ಫಾರ್ಮ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ಡ್ ಟ್ರಾನ್ಸ್ಲೇಟರ್ ಫಾರ್ ಟ್ರೈಬಲ್ ಲ್ಯಾಂಗ್ವೇಜ್. ಸೊ ಟ್ರೈಬಲ್ ಲ್ಯಾಂಗ್ವೇಜ್ಗೋಸ್ಕರನೇ ತಂದಿರುವಂತಹ ಒಂದು ಪ್ಲಾಟ್ಫಾರ್ಮ್ ಆದಿವಾನಿ ಪ್ಲಾಟ್ಫಾರ್ಮ್. ಸೊ ಈ ಪ್ಲಾಟ್ಫಾರ್ಮ್ ಇಂದ ಏನ್ ಹೆಲ್ಪ್ ಟ್ರೈಬ್ಸ್ಗೆ ಅಂತ ಹೇಳಿದ್ರೆ, ಯೂಶಲಿ ಟ್ರೈಬ್ಸ್ ಮತ್ತೆ ನಾನ್ ಟ್ರೈಬ್ಸ್ ನ ಮಧ್ಯೆ ಇರುವಂತಹ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಭಾರತದಲ್ಲಿರುವಂತಹ ಟ್ರೈಬಲ್ಸ್ ಗಳ ಲ್ಯಾಂಗ್ವೇಜ್ ಅನ್ನ ಪ್ರೊಟೆಕ್ಟ್ ಮಾಡಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡಿ. ಸೊ ಹಾಗಾಗಿ ಆದಿವಾನಿ ಪ್ಲಾಟ್ಫಾರ್ಮ್ ಟ್ರೈಬಲ್ಸ್ ಹೆರಿಟೇಜ್, ಲ್ಯಾಂಗ್ವೇಜ್ ಹೆರಿಟೇಜ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ, IIT ಡೆಲ್ಲಿ ಅವರು. IIT ಡೆಲ್ಲಿ ಜೊತೆಗೆ ಯಾರು ಕೊಲಾಬರೇಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, BTTS ಪಿಲಾನಿ ಜೊತೆಗೆ IIT IIIT ಹೈದರಾಬಾದ್ ಅವರು, ಜೊತೆಗೆ IIIT ನವರಾಯ್ಪುರ್ ಅವರು, ಇವರೆಲ್ಲ ಕೊಲಾಬರೇಷನ್ ಮಾಡಿಬಿಟ್ಟು ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜಾರ್ಖಂಡ್, ಮೇಜರ್ಲಿ ಇವ್ರ ಜೊತೆ ಕೊಲಾಬರೇಷನ್ ಮಾಡ್ಕೊಂಡಿದ್ದಾರೆ. ಜಾರ್ಖಂಡ್, ಒಡಿಶಾ, ಮಧ್ಯಪ್ರದೇಶ್, ಛತ್ತೀಸ್ಗಢ, ಮೇಘಾಲಯ. ಸೊ ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಜಾರ್ಖಂಡ್ ಅಲ್ಲಿದೆ, ಒಡಿಶಾ, ಮಧ್ಯಪ್ರದೇಶ್, ಛತ್ತೀಸ್ಗಢ, ಮೇಘಾಲಯ. ಸೊ ಇದೆಲ್ಲದ್ರ ಜೊತೆ ಕೊಲಾಬರೇಷನ್ ಮಾಡಿಕೊಂಡು ಆದಿವಾನಿ ಪ್ಲಾಟ್ಫಾರ್ಮ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ AI ಲ್ಯಾಂಗ್ವೇಜ್ ಅನ್ನ, ಮಾಡೆಲ್ಸ್ ಗಳನ್ನ ಇದರಲ್ಲಿ ಇನ್ಕಲ್ಕೇಟ್ ನ ಮಾಡಿದ್ದಾರೆ. ಯಾವ ರೀತಿ AI ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, NLLB ಅಂತ ಹೇಳ್ಬಿಟ್ಟು. NLLB ಅಂತ ಹೇಳಿದ್ರೆ ನಾನ್ ಲ್ಯಾಂಗ್ವೇಜ್ ನೋ ಲ್ಯಾಂಗ್ವೇಜ್ ಲೆಫ್ಟ್ ಬಿಹೈಂಡ್ ಅಂತ ಹೇಳಿ ಅರ್ಥ. ಯಾವುದೇ ಲ್ಯಾಂಗ್ವೇಜ್ ನ ಮಿಸ್ ಮಾಡಬಾರ್ದು ಅಂತ. ಜೊತೆಗೆ ಇಂಡಿಕ್ ಟ್ರಾನ್ಸ್ 2 ಅನ್ನೋದನ್ನ ಯೂಸ್ ಮಾಡಿದ್ದಾರೆ ಲೋ ರಿಸೋರ್ಸ್ ಟ್ರೈಬಲ್ ಲ್ಯಾಂಗ್ವೇಜ್ ಗೋಸ್ಕರ. ಸೊ ಹೀಗೆ 2 ಲ್ಯಾಂಗ್ವೇಜ್ ಮಾಡೆಲ್ಸ್ ಗಳನ್ನ, ಟೆಕ್ನಾಲಜಿಯನ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ಸೊ ಇದರಿಂದ ಟ್ರೈಬ್ಸ್ಗೆ ರಿಯಲ್ ವರ್ಲ್ಡ್ ಅಲ್ಲಿ ನಡೀತಾ ಇರುವಂತಹ ಎಲ್ಲಾ ಇಶ್ಯೂಸ್ ಗಳನ್ನ ಕೂಡ, ಅಥವಾ ಎಲ್ಲಾ ಫೆಸಿಲಿಟೀಸ್ ಗಳನ್ನ ಕೂಡ ಆಕ್ಸೆಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ತಮ್ಮ ಲ್ಯಾಂಗ್ವೇಜ್ ಅಲ್ಲೇನೆ. ಸೊ ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ದ ಆದಿವಾನಿ ಪ್ಲಾಟ್ಫಾರ್ಮ್ ಈಸ್ ಪ್ರೈಮರಿಲಿ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್? It is an AI-powered translation tool designed to safeguard endangered tribal languages. ಇದು ಸರಿ.
ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಇಟ್ ಈಸ್ ಅ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಪೋರ್ಟಲ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಟ್ರೈಬಲ್ ಆರ್ಟಿಸನ್ಸ್. ನೋ, ಇದು ರಾಂಗ್. ಸೊ ಆನ್ಸರ್ ಬಂದ್ಬಿಟ್ಟು ಒನ್ ಓನ್ಲಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಅಲ್ಲ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸ್ಮ್ಯೂ. ಸೊ ಸ್ಮ್ಯೂ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಮೊದಲ ಬಾರಿಗೆ ಲೋಕೋವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಸ್ಮ್ಯೂ ನ ಐಡೆಂಟಿಫೈ ಮಾಡಿದ್ದಾರೆ. ಇದೊಂದು ರೇರ್ ಮೈಗ್ರೇಟರಿ ಸ್ಪೀಸೀಸ್. ಸೊ ಇದು ಮೀಡಿಯಂ ಸೈಜ್ ಸ್ಪೀಸೀಸ್, ಡಕ್ ಜಾತಿಗೆ ಸೇರಿದಂತದ್ದು. ಸೊ ಎಲ್ಲಿಂದ ಬರುತ್ತೆ ಇದು ಅಂತ ಹೇಳಿದ್ರೆ, ನದನ್ ಟೈಗಾ ಆಫ್ ಯುರೋಪ್ ಮತ್ತೆ ಏಷ್ಯಾ ಇಂದ ಇಲ್ಲಿ ಬರುತ್ತೆ. ಒಕೇಶನಲ್ ವಿಸಿಟರ್ಸ್ ಟು ಇಂಡಿಯಾ ಅಂತಾನೆ ಕರಿಬಹುದಾಗುತ್ತೆ. ಇಂಡಿಯಾ ಒಂದೇ ಅಲ್ಲ, ಇಂಡಿಯನ್ ಸಬ್ ಕಾಂಟಿನೆಂಟ್ ರೀಜನ್ಗೆ ಒಕೇಶನಲ್ಲಿ ವಿಸಿಟ್ ಮಾಡ್ತಾ ಇರುತ್ತೆ. ಅಂಡ್ ವಿಂಟರ್ ಶೆಲ್ಟರ್ಡ್ ಕೋಸ್ಟಲ್ ಏರಿಯಾಸ್ ಲೈಕ್ ಬಾಲ್ಟಿಕ್ ಸೀ ಇಂದ ಬ್ಲಾಕ್ ಸಿ, ಗ್ರೇಟ್ ಬ್ರಿಟನ್ಸ್, ಕ್ಯಾಸ್ಪಿಯನ್, ಈಸ್ಟ್ ಚೀನಾ, ಕೊರಿಯಾ, ಜಪಾನ್, ಹೀಗೆ ಬೇರೆ ಬೇರೆ ಜಾಗಗಳಿಗೂ ಕೂಡ ಹೋಗುತ್ತೆ. ಅಂಡ್ IUCN ಕ್ಯಾಟಗರಿಯಲ್ಲಿ ಲೀಸ್ಟ್ ಕನ್ಸರ್ನ್ ಅಲ್ಲಿ ಇಡಲಾಗಿದೆ. ಇನ್ನ ಈ ಲೋಕೋವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಬಗ್ಗೆ ನೋಡ್ಕೊಂಡ್ರೆ, ಲೋಕೋವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಸ್ಸಾಂ ಅಲ್ಲಿ ಇದೆ. ಸೊ ಅಸ್ಸಾಂ ಅಲ್ಲಿ ಇರುವಂತಹ ಸ್ಯಾಂಕ್ಚುರಿ ಇದು. ಎಕ್ಸಾಮ್ ಅಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ಕೂಡ ಸಪರೇಟ್ ಆಗಿ ಕೇಳ್ತಾರೆ. ಸೊ ಇದು ಬ್ರಹ್ಮಪುತ್ರ ನದಿಯ ಸದರ್ನ್ ಪಾರ್ಟ್ ಅಲ್ಲಿ ನೋಡಬಹುದಾಗತ್ತೆ. ಜೊತೆಗೆ ಅಲುವಿಯಲ್ ಗ್ರಾಸ್ ಲ್ಯಾಂಡ್, ಅಲುವಿಯಲ್ ಫಾರೆಸ್ಟ್, ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ವೆಜಿಟೇಷನ್ಸ್ ನ ಈ ರೀಜನ್ಸ್ ಅಲ್ಲಿ ನೋಡ್ತೇವೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಸ್ಮ್ಯೂ. It is a rare migratory water bird that occasionally visits Indian subcontinent. First statement correct. It is classified as critically endangered under the IUCN red list. ಇದು least concern list ಗೆ ಬರುತ್ತೆ, not critically endangered. So ಹಾಗಾಗಿ one only is the right answer. Next, ವಿಶ್ವಾಮಿತ್ರ ರಿವರ್. ಸೊ ಇದು ಸ್ಮಾಲ್ ಆಗಿ ಹೇಳ್ಬೇಕಂದ್ರೆ ನಾನ್ ಪೆರಿಡಿಯಲ್ ರಿವರ್ ಗುಜರಾತ್ ಅಲ್ಲಿ ಹರಿತಾ ಇದೆ. ಪಾವಗಡ ಹಿಲ್ಸ್ ಗುಜರಾತ್ ಅಲ್ಲಿ ಪಾವಗಡ್ ರೀಜನ್ ಅಂತ ಇದೆ. ಸೊ ಈ ಪಾವಗಡ್ ಹಿಲ್ ಅಲ್ಲಿ ನಾವು ಆರಿಜಿನ್ ಆಗೋದನ್ನ ವಿಶ್ವಾಮಿತ್ರ ನದಿಯ ಆರಿಜಿನ್ ನ ನೋಡಬಹುದಾಗತ್ತೆ. ಯೂಶಲಿ ಮಾಹಿ ಹಾಗೂ ನರ್ಮದಾ ನದಿಯ ಮಧ್ಯದಲ್ಲಿ ಫ್ಲೋ ಆಗತ್ತೆ. ಅಂಡ್ 2025ರಲ್ಲಿ 442 ಮುಗ್ಗರ್ ಕ್ರೊಕೊಡೈಲ್ಸ್ ಅನ್ನ ಈ ರೀಜನ್ಸ್ ಅಲ್ಲಿ ರೆಕಾರ್ಡ್ ಮಾಡಿದ್ರು. ಹಾಗಾಗಿ ಎಕ್ಸಾಮ್ ಅಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದರ ಮೇಲೆ ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ವಿಶ್ವಾಮಿತ್ರಿ ರಿವರ್. ಇಟ್ ಈಸ್ ಪೆರಿನಿಯಲ್ ರಿವರ್ ಆರಿಜಿನೇಟಿಂಗ್ ಇನ್ ದ ಗ್ಲೇಷಿಯರ್ ಆಫ್ ಹಿಮಾಲಯ. ರಾಂಗ್ ಇದು. ಕರೆಕ್ಟ್ ಅಲ್ಲ. ಗುಜರಾತ್ ನಲ್ಲಿರುವಂತಹ ಪಾವಗಡ ರೀಜನ್ ಇಲ್ಲಿಂದ. ನೆಕ್ಸ್ಟ್, ಇಟ್ ಫ್ಲೋ ಬಿಟ್ವೀನ್ ಮಾಹಿ ಅಂಡ್ ನರ್ಮದಾ ರಿವರ್ ಬೇಸಿನ್ ಆಫ್ ಗುಜರಾತ್. ಸೊ ಆನ್ಸರ್ 2 only is the right answer. Next, last topic, ಗುರುವಾಯೂರ್ ಟೆಂಪಲ್. ಗುರುವಾಯೂರ್ ಟೆಂಪಲ್ ಅನ್ನ ದ್ವಾರಕಾ ಆಫ್ ಸೌತ್ ಅಂತ ಕೂಡ ಕರೀತಾರೆ. ಅಂದ್ರೆ ದಕ್ಷಿಣದ ದ್ವಾರಕಾ ಅಂತ ಹೇಳಿ ಕೂಡ ಕರೀತಾರೆ. ಸೊ ಇದು ಇರೋದು ಕೇರಳದಲ್ಲಿ. ಮೇನ್ ಡಯಟಿ ಯಾರು ಅಂತ ಹೇಳಿದ್ರೆ ವಿಷ್ಣು. ಅಂದ್ರೆ ಕೃಷ್ಣ ತನ್ನ ಬಾಲಪ್ರಾಯದಲ್ಲಿ ಇದ್ದಾಗ ಪೂಜೆ ಮಾಡ್ತಿರೋದು ಗುರುವಾಯೂರ ದೇವಸ್ಥಾನದಲ್ಲಿ. ಸೊ 14th ಸೆಂಚುರಿಯಲ್ಲಿ ಪ್ರೆಸೆಂಟ್ ಇರುವಂತಹ ಸ್ಟ್ರಕ್ಚರ್ ಅನ್ನ ಕಟ್ಟಿಸಲಾಗುತ್ತೆ. 1638ರಲ್ಲಿ ಮತ್ತೆ ಇದನ್ನ ರಿನೋವೇಟ್ ಕೂಡ ಮಾಡ್ತಾರೆ. 1716 AD ಈ ಸಮಯದಲ್ಲಿ ಡಚ್ ಅವರು ಇದನ್ನ ಕ್ಯಾಪ್ಚರ್ ಮಾಡ್ತಾರೆ. ಮತ್ತೆ ಈ ದೇವಸ್ಥಾನಕ್ಕೆ ಬೆಂಕಿ ಕೂಡ ಹಚ್ಚಿರ್ತಾರೆ. ಸೊ ಅದಾದ್ಮೇಲೆ ಮತ್ತೆ 1747 AD ಈ ಸಮಯದಲ್ಲಿ ಮತ್ತೆ ಇದನ್ನ ರೀಬಿಲ್ಡ್ ಮಾಡಲಾಗುತ್ತೆ. ನಂತರ 1766 AD ಈ ಸಮಯದಲ್ಲಿ ಹೈದರಾಲಿ ಮತ್ತೆ ಕ್ಯಾಪ್ಚರ್ ನ ಮಾಡ್ತಾರೆ. ಮಾಡ್ಬಿಟ್ಟು 1789 AD ಈ ಟೈಮಲ್ಲಿ ಟಿಪ್ಪು ಸುಲ್ತಾನ್ ಇದನ್ನ ಡೆಸ್ಟ್ರಾಯ್ ಮಾಡ್ತಾರೆ. ಅದಾದ್ಮೇಲೆ ಒಂದು ಸ್ಮಾಲರ್ ಶ್ರೈನ್ ಅನ್ನ ಮತ್ತೆ ಕಟ್ಬಿಟ್ಟು ಮತ್ತೆ ಈ ದೇವಸ್ಥಾನವನ್ನ ರೀಬಿಲ್ಡ್ ನ ಮಾಡ್ಲಿಕ್ಕತ್ತೆ. ಸೊ ಇದು ಕೇರಳ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅನ್ನ ಹೊಂದಿದೆ. ಯೂಶಲಿ ಗ್ಯಾಬೆಲ್ ರೂಫ್ ಇದೆ, ಕರೆಕ್ಟ್ ಅಲ್ಲ. ಜೊತೆಗೆ ವುಡನ್ ಕಾರ್ವಿಂಗ್ಸ್ ಗಳನ್ನ ನೋಡಬಹುದು, ಇಂಟ್ರಿಕೇಟ್ ಮಾರ್ಬಲ್ಸ್ ಗಳನ್ನ ನೋಡಬಹುದು. ಇದರಲ್ಲಿ 17th ಸೆಂಚುರಿಯ ಮುರಾಲ್ಸ್ ಪೇಂಟಿಂಗ್ಸ್ ಅನ್ನ ಕೂಡ ಇಂಟೀರಿಯರ್ ಒಳಗಡೆ ನೋಡಬಹುದಾಗುತ್ತೆ. ಇದರ ಮೇಲೆ ಕ್ವಶನ್ ನೋಡೋಣ. ರಿಗಾರ್ಡಿಂಗ್ ದ ಗುರುವಾಯೂರ್ ಟೆಂಪಲ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಟ್ ಈಸ್ ಪ್ರೈಮರಿಲಿ ಡೆಡಿಕೇಟೆಡ್ ಫಾರ್ಮ್ ಆಫ್ ಲಾರ್ಡ್ ವಿಷ್ಣು ವರ್ಷಿಪ್ಡ್ ಆಸ್ ಬೇಬಿ ಕೃಷ್ಣ. ಇದು ಕರೆಕ್ಟ್. Next, its structure is a classic example of Dravidian architecture with towering gopura.
ರಾಂಗ್ ಇದು. ಯಾಕಂದ್ರೆ ಇಲ್ಲಿ ಗ್ಯಾಬೆಲ್ಡ್ ರೂಫ್ಸ್ ಇದೆ. ಸೊ ಇದು ಕೇರಳ ಆರ್ಕಿಟೆಕ್ಚರ್, ನಾಟ್ ದ್ರವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗು. ಆನ್ಸರ್ ಬಂದು 1 ಓನ್ಲಿ ಇಸ್ ದ ರೈಟ್ ಆನ್ಸರ್. ಇದೆಷ್ಟು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಂತಹ ಟಾಪಿಕ್ಸ್ಗಳು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.